ಸಾಯಿಬ್ರೆ ಸಾಯಿಬ್ರೆ ಇದೇನೋ ಸಾಯಿಬ್ರೆ ಇದೇನೋ ಈ ಪೇಪರ್ ಎಲ್ಲ ನನ್ನ ಹೆಸರೇನೋ ತಪ್ಪಾಗಿ ಹೋಗಿದೆ ತಂದಿದ್ದು ಸರಿ ಮಾಡ್ಕೊಡ್ರಿ. ಸ್ವಲ್ಪ ನಿಂತ್ಕೊಳ್ಳೋಣ, ಕೆಲಸ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಕೊಡೋಜ್ಜಿ, ಏನೋ ಡಾಕ್ಯುಮೆಂಟ್ ಅಂದಲ್ಲ. ತಗೋಜ್ಜಿ, ನಾವು ಸಹಿ ಮಾಡು. ಇದ್ರಲ್ಲಿ ಏನ್ ಬರ್ತಿದೆ ತಪ್ಪ ಅನ್ನೋದು ಇದೆಲ್ಲ ನಿಂಗೆ ಯಾಕಜ್ಜಿ? ನಿಂಗೇನು ಪತ್ರ ಕರೆಕ್ಟ್ ಆದ್ರೆ ಸಾಕಲ್ಲ, ಸುಮ್ಮನೆ ಸಹಿ ಮಾಡು. ನನ್ನ ಸೈನ್ಗಿನೆಲ್ಲ ಬರಬಾರ್ದು ಕಣಪ್ಪ, ಬೆಟ್ಟು ನಾ ಅದು ಮಾಡು. ತಗೊಳಪ್ಪ, ನಿನ್ ಕೆಲಸ ಆದಂಗಾಯ್ತು. ಸುಮ್ಮನೆ ಓದಕ್ ಬರಲ್ಲ, ಬಿಡಕ್ ಬರಲ್ಲ, ಎದಕ್ ಬರ್ತಾರೆ ಇಲ್ಲಿ ನಮ್ ತಲೆ? ಸುಮ್ಮನೆ ನಮ್ ಟೈಮ್ ವೇಸ್ಟ್ ಮಾಡಕ್ ಬರ್ತಾರೆ ಇವರು. ಬರೀ ಹೆಬ್ಬೆಟ್ ಆಗೋರೆ ಹೇಳಕ್ಕೆ ಜೀವನ ಇಲ್ಲ. ಸುಮ್ಮನೆ ಯಾಕೆ ಬೇಕು ಇದೆಲ್ಲ? ಏನಜ್ಜಿ ಮನೆಯಲ್ಲ ಹುಡುಕಿಯರಿಗೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ಯಾ? ಇವತ್ತು ಆಕ್ಚುಲಿ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಯಾಕಜ್ಜಿ ದಿನ ಬಡಬಡ ಅಂತ ಮಾತಾಡ್ತಿದ್ದೆ, ಇವತ್ತೆ ಸೈಲೆಂಟ್ ಕುತ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ಅಯ್ಯೋ ಏನಿಲ್ಲ, ನಡೆಯಲ್ಲ, ನೀವು ಹೋಗಿ ಊಟ ಮಾಡಿ ನಡಿ. ಇಲ್ಲ, ನೀನ್ ಯಾಕೋ ಬೇಜಾರಲ್ಲಿ ಯಾಕೆ ಅಂತ ಹೇಳಿ. ಅಯ್ಯೋ ಅದೇ ನಾವು ಆಫೀಸ್ಗೆ ಹೋಗಿದ್ವಿ. ಆಫೀಸಲ್ಲಿ ಅದೇ ನಿಮ್ಗೆ ಅಪ್ಡೇಟ್ ಹಾಕ್ಸ್ಕೊಂಡು ಅದೇನೇನು ಹಾಕ್ಸ್ಕೊಂಡು ನಮಗೂ ಏನು ಓದಿ ಗೊತ್ತಾಗೋಯ್ತು. ಒಂದ್ ಅಕ್ಷರ ಕಲ್ತಿದ್ರೆ ನಮಗೂ ಏನಾರು ಓದಿ ಮಾಡಿ. ನಿಮ್ಮ ಅಪ್ಪ ಇದ್ದಿದ್ರೆ ಈ ಕಷ್ಟ ಎಲ್ಲ ಯಾಕೆ ಬರ್ತಿದ್ದು ಬಿಡವ. ಯಾಕೆ ಚಿಂತೆ ಮಾಡ್ತೀಯ? ನಾ ಇಲ್ವಾ? ನಾ ಹೇಳ್ಕೊಡ್ತೀನಿ ನಿಮ್ಗೆ. ಅಯ್ಯೋ ಈ ವಯಸ್ಸಲ್ಲಿ ಯಾಕವ ಇದೆಲ್ಲ? ಕಾಡು ಬಾ ಅಂತದೆ, ಊರು ಹೋಗು ಅಂತದೆ. ಈ ವಯಸ್ಸಲ್ಲಿ ನಮ್ಗೆ ಇವೆಲ್ಲ ಬೇಕೆ? ನೀವ್ ನಡೆಯೋ. ಅಯ್ಯೋ ಅಜ್ಜಿ, ನೀನ್ ಮಾತಾಡಕ್ ಆಶೆ ಓದಕ್ ಬರ್ತಾ ಇಲ್ಲ ಅಷ್ಟೇ. ನಾ ಅದ್ನೇ ಹೇಳ್ಕೊಡ್ತೀನಿ ಅಷ್ಟೇ, ತುಂಬಾ ಸುಲಭ, ಕಲ್ಕೊಂಡ್ಬಿಡ್ತೀನಿ ನಿಮ್ ಬೇಗ. ಅಯ್ಯೋ ನಿಮ್ ಚಂದ, ನಿಮ್ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಡೆಯೋ. ಅಯ್ಯೋ ಇಷ್ಟಕ್ಕೆಲ್ಲ ಇಲ್ಲಿ ಬಂದಿರ್ತಾನದ ಹೇಳ್ಕೊಡ್ತೀನಿ. ಏನವ ಮಾಡ್ತಿದ್ಯಾ ಅಜ್ಜಿ ಬಾರಜ್ಜಿ, ಹೆಂಗಿದು ಬಂದ್ಬಿಟ್ಟಿದ್ದೆಲ್ಲ ಕಿತ್ಕೋ. ಯಾಕೆ? ನಾನು ಅಕ್ಷರ ಹೇಳ್ಕೊಡ್ತೀನಿ ನಿಮ್ಗೆ. ಅದೇನು ಹೇಳ್ಕೊಡವ. ಆಜಿ ಅರಸ ಅರಸ ಆನೆ 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 ಆನೆ. ಅಜ್ಜಿ, ನಾನು ಇವತ್ತು ನಿಂಗೆ ಹೆಸರು ಬರೆಯೋದು ಹೇಳ್ಕೊಡ್ತೀನಿ. ನನ್ನ ಹೆಸರು ಬರಿಬೋದಾ? ನಿನ್ನ ಹೆಸರು ಬರಿಬೋದ ಅಜ್ಜಿ? ನೀನ್ ಇವಾಗ ಅಕ್ಷರ ಕಲ್ತಿದ್ಯಲ್ಲ, ಅದ್ನೇ ಕೂಡ್ಸಿ ಬರ್ದ್ಬಿಟ್ರೆ ನಿನ್ ಹೆಸರು ಬರಿಬೋದು. ನಿಂದ ಎಗ್ಬೆಟ್ಟಲ್ಲೇ ಬರ್ಸಂಗಿಲ್ಲ? ಇಲ್ಲ ಅಜ್ಜಿ, ನೀನ್ ಸಹಿ ಮಾಡ್ಬೋದು ಇವಾಗ. ನಾನ್ ಹೇಳ್ಕೊಡ್ತೀನಿ. ಆಯ್ತು, ಅದ್ ಹೆಂಗೆ ಹೇಳ್ಕೊಡವ, ನಾನ್ ಮಾಡ್ತೀನಿ. ಶಾನ್ ತ ಮಾ ಶಾಂತಮ್ಮ. ನೋಡು ಎಷ್ಟು ಈಸಿಯಾಗಿ ಕಲ್ತು ಬಿಟ್ಟೆ ನೀನು. ಅಜ್ಜಿ, ಈಗ ನೀನೇ ಬರ್ದ್ ತೋರ್ಸು. ಅಯ್ಯೋ ನನ್ ಕೈ ನಡುತ್ತದೆ ಕಣವ. ಅಯ್ಯೋ ಇಲ್ಲ, ಬರುತ್ತೆ ಬರಿ ಅಜ್ಜಿ. ಇಲ್ಲ ಬರುತ್ತೆ ಬರಿ ಅಜ್ಜಿ. ಅದ್ ಹಂಗವ ಬರೆಯೋದು. ಅಜ್ಜಿ ಬರಲ್ಲ ಅಂದು ಕಲ್ತೆ ಬಿಟ್ಟೆ, ಸಹಿ ಹಾಕೋದ್ ಕೂಡ. ಓ ಅಲ್ವ, ಈಗ ನಾನೇ ಬರ್ದಿದ್ದೀನಾ? ನೀನೇ ಬರ್ದಿದ್ಯಾ ನೋಡು. ಬರಲ್ಲ ಅಂತ ಸುಮ್ನೆ. ಹಂಗಾರೆ ನಾನು ಇನ್ಮೇಲಿಂದ ಓಸಿ ಬರಿಬೋದು, ಓದ್ಬೋದು, ಎಲ್ಲ ಮಾಡ್ಬೋದು. ನನಗೂ ಎಲ್ಲ ಅರ್ಥ ಆಯ್ತದೆ. ಬರ್ತಿದೆ, ಅಕ್ಷರ ಕಲ್ತಿಯಲ್ಲ, ಬಂದೇ ಬರ್ತದೆ. ಆಯ್ತು ಬಿಡವ, ಎಲ್ಲ ನಿನ್ನಿಂದಾನೆ ಆಯ್ತು. ಗಣಪತಿ.
ಮುಗಿದು ವ ಲ ಗೆ ಬಾ ಒಳಗೆ ಬಾ ಕೈ ಮುಗಿದು ಒಳಗೆ ಬಾ. ಸಾಹೇಬ್ರೆ, ಇದ್ರಿಂದ ಏನೋ ಇದು ಹೊಟ್ಟೆಂಟೋ ಗಿಟ್ಟೆಂಟೋ ಮಾಡ್ಬೇಕಂತ ಹೊಸಿ ನೋಡಿ ಅದೇನಾಗಿಲ್ಲ ಅಂತ. ಹೆಂಗಿದ್ರು ಈ ಅಮ್ಮಂಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಓದೋಕೊಂದು ಅಕ್ಷರನೂ ಬರಲ್ಲ. ಈ ಸಾಯೋ ವಯಸ್ಸಲ್ಲಿ ಇವಳಿಗೆ ಯಾಕೆ ಜಮೀನಲ್ಲ? ಹೆಂಗಾದ್ರೂ ಮಾಡಿ ಸೈನ್ ಮಾಡಿಸಿದ್ರೆ ಅವಳ ಜಮೀನೆಲ್ಲ ನಾನೇ ಲಪ್ಟಾಯಿಸ್ಬೋದಲ್ವಾ? ಅಮ್ಮ, ಇದು ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಹೇಗಿದ್ರು ನಮ್ಮನೆ ಹೋಗೋ ರೋಡಲ್ಲಿ ನಿಮ್ಮ ಮನೆ ಇದೆಯಲ್ಲ, ನಾನು ಅಲ್ಲೇ ಅಪ್ಡೇಟ್ ಆದ್ಮೇಲೆ ತಂದು ಕೊಡ್ತೀನಿ, ಆಯ್ತಾ? ಅವರೇ, ಏನು ಸಾಹೇಬ್ರೆ? ಮೊನ್ನೆ ಇದು ಪತ್ರ ಕೊಟ್ಟಿದ್ರಲ್ಲ, ಇದಕ್ಕೊಂದು ಹೆಬ್ಬೆಟ್ ಹಾಕ್ಬಿಡಿ, ನಿಮ್ಮ ಕೆಲಸ ಎಲ್ಲ ಆದಂಗೆ ಅಂತ ಅನ್ಕೊಳ್ಳಿ. ಹೌದಾ? ಏನಪ್ಪ ಇದು? ನೀವು ಓದ್ತೀರಾ? ಕಣಪ್ಪ ಹೊಸಿ ನನ್ನ ಮೊಮ್ಮಗಳು ಒಂದು 2-3 ಅಕ್ಷರ ಕಲಿಸೋಳೆ ಕಣಪ್ಪ, ಅಷ್ಟೇ. ಓದೇನು ಮಾಡ್ತೀರಾ? ಸುಮ್ಮನೆ ಒಂದು ಹೆಬ್ಬೆಟ್ ಹಾಕ್ಬಿಡಿ, ನಿಮ್ಮ ಕೆಲಸ ಆದಂಗೆ ಅಂತ ಅನ್ಕೊಳ್ಳಿ ನೀವು. ಆದರೆ ಇದರಲ್ಲಿ ಏನೋ ಅದಲ್ಲಪ್ಪ. ಏನಜ್ಜಿ, ಏನೋ ನೋಡ್ತಾ ಇದೆಯಾ? ನೋಡವ, ಇದೇನು ಇವರು ಇಲ್ಲಿ ಹೆಬ್ಬೆಟ್ ಹಾಕು ಅಂತ ಕೊಟ್ಟವ್ರೆ, ಇಲ್ಲಿ ಏನೋ ಅಂತ. ಇವ್ರು ಕೊಟ್ರಾ? ಹೌದು, ಯಾಕವ, ಏನಾಯ್ತು? ಇದರಲ್ಲಿ ಜಮೀನು ವರ್ಗಾವಣೆ ಪತ್ರ ಆಯ್ತು, ನಿನ್ನ ಆಸ್ತಿ ಹೊಡೆಕ್ ನೋಡ್ತಾರಲ್ಲ ಇವರು. ಅಯ್ಯೋ, ಇರೋದಿದೊಂದು ಮನೆ ಕಣವ, ಇನ್ನೂ ಹೊಡಿತವ್ರ. ಯಾಕೆ ಪುಟ್ಟಿ, ಏನಾಯ್ತು? ಅಜ್ಜಿ ಯಾಕೆ ಇಂಥವ್ರನ್ನೆಲ್ಲ ಹೀಗೆ ಬಿಟ್ರೆ ಆಗಲ್ಲ. ನಾಳೆ ನಮ್ಮನ್ನೇ ಮಾರ್ಬಿಡ್ತಾರೆ. ಬನ್ನಿ ಊರ್ ತೊಡಗ್ ತಗೋಣ, ಅವರೇ ಏನಾದ್ರು ನಿರ್ಧಾರ ಮಾಡಿ. ಹಾ, ಏನ್ ಸಮಸ್ಯೆ ಹೇಳಿ? ಮೋಸ ಮೋಸ ಮೋಸ. ಯಾರಾದ್ರೂ ಒಬ್ರು ಹೇಳ್ರಪ್ಪ. ನೋಡ್ರಿ, ನಮ್ ಶಾಂತಮ್ಮಗೆ ಓದಕ್ ಬರಕ್ ಬರಲ್ಲ ಅಂತೆ, ಇವ ಶಂಕರ ಮೋಸ ಮಾಡಿದಾನೆ. ಏನೋ ಇವ್ರು ಹೇಳ್ತಿರೋದೆಲ್ಲ ನಿಜನಾ? ಇಲ್ಲ ಗೌಡ್ರಿ, ಸುಳ್ಳು ಹೇಳ್ತಿದ್ದಾರೆ ಇವರು. ನೋಡಿ ನೀವೇ ಗೌಡ್ರೆ, ಅದೇನೋ ಇದಕ್ಕೆ ಹೆಬ್ಬೆಟ್ ಹಾಕು ಅಂತ ಈ ಸಾಹೇಬ್ರೆ ತಂದ್ಕೊಟ್ಟಿದ್ದು ನನಗೆ. ಏನಪ್ಪ, ನೀನ್ ಎಷ್ಟೊಂದೆಲ್ಲ ಓದಿದ್ರು ಏನ್ ಪ್ರಯೋಜನ ಆಯ್ತು? ಅಮಾಯಕರು ಬಡವರಿಗೆಲ್ಲ ಮೋಸ ಮಾಡ್ತೀಯಲ್ಲ, ಇದು ಎಷ್ಟ್ರ ಮಟ್ಟಿಗೆ ಸರಿ? ಸುಮ್ಮನೆ ನಿಂತಿದ್ಯಲ್ಲೋ, ಮಾತಾಡು. ಇದೊಂದ್ಸಲ ತಪ್ಪಾಗಿದೆ ಗೌಡ್ರೆ, ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಈ ಥರ ಮಾಡಲ್ಲ ನಾವು. ತಪ್ಪಿಗೆ ಕ್ಷಮೆನ ಆಮೇಲೆ ಕೊಡೋವಂತೆ, ಮೊದಲು ಶಾಂತಮ್ಮ ಏನು ಹೇಳ್ತಾಳೆ ಕೇಳೋಂತಾಳು. ಹೆಬ್ಬೆಟ್ಟು ಅಂತಾನೆ ಜೀವನ ಎಲ್ಲ ಕಳೆದ್ಬಿಟ್ಟೆ ಅಂತ ಅವತ್ತು ನಂಗೆ ಆಫೀಸಲ್ಲಿ ಹೇಳ್ದಲ್ಲಪ್ಪ ನೀನು. ನನ್ನ ಮೊಮ್ಮಗಳು ಏನೋ 2 ಅಕ್ಷರ ಕಲ್ಸ್ಕೊಟ್ಟಿರೋದಕ್ಕೆ ನೀನು ಮಾಡ್ತಿರೋ ಬಂಡವಾಳ ಎಲ್ಲ ಬಯಲಾಯಿತು. ನಮಗೆ ಈ ಥರ ಮಾಡ್ತಿರೋ, ನಮ್ಮಂಥ ಅಮಾಯಕರಿಗೆ ಬಡವ್ರಿಗೆ ಮಾಡ್ತಿರೋ ಹಂಗೆ ಯಾರಿಗೂ ಮಾಡಬೇಡ ಕಣಪ್ಪ, ಅಷ್ಟೇ ಕೇಳ್ಕೊಳ್ಳೋದು. ಇನ್ನು ಮುಂದೆ ಗೌಡ್ರು ಏನು ತೀರ್ಮಾನ ತಗೋತಾರೆ ಅಥವಾ ಕ್ಷಮಿಸ್ತೀನಿ ಅಂದರೆ ಅವ್ರು ಕ್ಷಮಿಸ್ಲಿ, ಅಷ್ಟೇ ನಾನು ಹೇಳೋದು. ಕ್ಷಮಿಸಕ್ಕಾಗಲ್ಲಮ್ಮ. ಇವತ್ತು ನಿಮಗೆ ಮಾಡಿರೋ ಈ ತಪ್ಪನ್ನು ನಾಳೆ ಬೇರೆ ಜನರಿಗೂ ಮಾಡಲ್ಲ ಅಂತ ಯಾರಿಗೆ ಗೊತ್ತು? ಈ ತಪ್ಪಿಗೆ ನಾವು ಇವಾಗಲೇ ಕಡಿವಾಣ ಹಾಕಿದ್ರೆ ಮುಂದೆ ಇದೊಂದು ಬೇರೆಯವ್ರಿಗೆಲ್ಲರಿಗೂ ಉದಾಹರಣೆ ಆಗುತ್ತೆ. ಇದ್ರ ಬಗ್ಗೆ ನಾನು ಮೇಲಧಿಕಾರಿಗಳ ಹತ್ರ ಮಾತಾಡ್ತೀನಿ. ಕಲಿಯುವುದಕ್ಕೆ ವಯಸ್ಸು ಬೇಕಿಲ್ಲ, ಕಲಿಸುವುದಕ್ಕೆ ಗುರು ಪದವಿಯೇ ಬೇಕೆಂದಿಲ್ಲ. ಬದುಕಿನಲ್ಲಿ ಅಕ್ಷರ ಕಲಿಯುವುದು ಕೇವಲ ಓದುವಲ್ಲ, ಅದು ಅನ್ಯಾಯದ ಕತ್ತಲೆಯನ್ನು ಚೆಲ್ಲುವ ಬೆಳಕು. ನಮ್ಮ ಮನೆ, ನಮ್ಮ ಊರಿನಲ್ಲಿಯೇ ವಿದ್ಯೆ ಇಲ್ಲದೆ ಖಾಲಿ ಕಾಗದಕ್ಕೆ ಹೆಬ್ಬೆಟ್ಟು ಹಾಕಿ ಅನ್ಯಾಯಕ್ಕೆ ಒಳಗಾದವರು ಒಬ್ಬರಲ್ಲ, ಇಬ್ಬರಲ್ಲ. ಜ್ಞಾನ, ಧೈರ್ಯ ಮತ್ತು ಒಗ್ಗಟ್ಟು ಇವು ಇದ್ದಾಗ ಸತ್ಯ ಎಂದಿಗೂ ಸೋಲುವುದಿಲ್ಲ ಎಂಬುದಕ್ಕೆ ನಮ್ಮ ಶಾಂತಮ್ಮನೇ ಸಾಕ್ಷಿ.